ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಲಾಸ್ಟ್ ವ್ಲಾಗಲ್ಲಿ ನಾನು ಮನೆ ಮಾಡಿದ್ದೀವಿ ಹೊರಗಡೆ ಮಗನ ಎಜುಕೇಷನ್ಗೋಸ್ಕರ ಅಂದ ತಕ್ಷಣ ತುಂಬ ಜನಕ್ಕೆ ತುಂಬಾ ಕನ್ಫ್ಯೂಷನ್ಸ್ ಸ್ಟಾರ್ಟ್ ಆಗಿರುತ್ತೆ ಖಂಡಿತ. ಯಾಕಂದರೆ ನಾನು ಯಾವುದೇ ಒಂದು ಹಿಂಟ್ ಕೊಡ್ತೇನೆ ಅಥವಾ ಸಣ್ಣ ಸಣ್ಣ ವೀಡಿಯೋಸ್ಗಳನ್ನೂ ಹಾಕ್ತೇನೆ. ದಿಢೀರ್ ಅಂತ ಮನೆ ಮಾಡಿದ್ದೀವಿ ಅಂತ ಹೇಳಿದ ತಕ್ಷಣ ತುಂಬ ಜನಕ್ಕೆ ತುಂಬಾ ಕ್ವಶನ್ಸ್ ಇರ್ಬೋದು. ಇಷ್ಟು ದೊಡ್ಡ ಮನೆ ಇದೆ, ಜಮೀನೆಲ್ಲ ಇದೆ, ಅದನ್ನೆಲ್ಲ ಬಿಟ್ಟು ಹೇಗೆ ಹೊರ್ಗಡೆ ಇದ್ದಾರೆ? ಸೊ ಅದು ಮಗನ ಎಜುಕೇಷನ್ಗೋಸ್ಕರ ಅದೊಂದಕ್ಕೋಸ್ಕರ ಅಲ್ಲಿಗೆ ಹೋಗಬೇಕಾ? ಸೊ ಇದೆಲ್ಲ ಕಾಮನಾಗಿ ಎಲ್ಲರಿಗೂ ಇರುವಂಥ ಕ್ವಶನ್ಸೇ. ಸೊ ಅದಕ್ಕೆ ಉತ್ತರ ನಾನು ಖಂಡಿತವಾಗ್ಲೂ ಡೈರೆಕ್ಟಾಗೆ ಕೊಡ್ತೀನಿ. ಅದು ಊರಿಗೆ ಹೋದ್ಮೇಲೆ ಕೊಡ್ತೀನಿ, ಇವಾಗ ಕೊಡೋದಕ್ಕಾಗಲ್ಲ. ಯಾಕಂದರೆ ಮೈಕ್ ಇಲ್ಲ, ನನಗೆ ಸಪ್ರೇಟಾಗಿ ಮೈಕ್ ತೊಗೊಂಡಿಲ್ಲ. ಇಲ್ಲಿ ಜೋರಾಗಿ ಮಾತಾಡೋಕ್ಕೂ ಆಗಲ್ಲ. ಹೇಗೆ ಅಂದರೆ ಪಕ್ಕದಲ್ಲೇ ತುಂಬ ಅಟ್ಯಾಚ್ ಆಗಿದೆ ಮನೆಗಳೆಲ್ಲ. ನಮ್ಮದು ಗ್ರೌಂಡ್ ಫ್ಲೋರ್ ಆಗಿರೋದ್ರಿಂದ ಏನಾದ್ರು ಜೋರಾಗಿ ಮಾತಾಡಿದ್ರು ಅಕ್ಕಪಕ್ಕಗೆಲ್ಲ ಕೇಳಿಸ್ಬಿಡುತ್ತೆ. ಸುತ್ತ ಕಿಟಕಿಗಳಿರುತ್ತೆ. ಸೊ ನಾನು ರಿಸ್ಕ್ ತೊಗೊಳೋದಕ್ಕೆ ಹೋಗಲ್ಲ. ನನಗೆ ಒಂದು ಸ್ವಲ್ಪ ಮುಜುಗರ ಇದೆ ಇನ್ನೂ. ಮೈಕೆಲ್ಲ ತೊಗೊಂಡ್ಮೇಲೆ ಖಂಡಿತ ಲೈವಾಗಿ ಮಾತಾಡಿಕೊಂಡು ನಿಮ್ಮ ಹತ್ರ ವೀಡಿಯೋ ಮಾಡಬೇಕು ಅನ್ನೋದು ಆಸೆ ನನಗೂ ಕೂಡ ಇದೆ. ಆದಷ್ಟು ಬೇಗ ನೋಡೋಣ, ಅದನ್ನು ಕೂಡ ತೊಗೊಬೇಕು. ಸೊ ಹಾಗಾಗಿ ನಾನು ಊರಿಗೆ ಹೋದ್ಮೇಲೆ ಅದನ್ನೆಲ್ಲನೂ ಕೂಡ ಹೇಳ್ತೀನಿ ನಿಮಗೆ. ಮತ್ತು ನನಗೆ ಕಮೆಂಟ್ ಮಾಡಿರೋದ್ರ ಬಗ್ಗೆಯೂ ಕೂಡ ಲಾಸ್ಟ್ವರೆಗೂ ನೋಡಿ ವಿಡಿಯೋನ. ಖಂಡಿತ ಅದಕ್ಕೆಲ್ಲದಕ್ಕೂ ಕ್ಲಾರಿಟಿ ಕೊಡ್ತೀನಿ. ಯಾಕಂದರೆ ಸಡನ್ನಾಗಿ ಹೇಳಿರೋದ್ರಿಂದ ನಿಮಗೂ ಕೂಡ ಡೌಟ್ಸ್ ಇರುತ್ತೆ. ಅದನ್ನು ಕ್ಲಿಯರ್ ಮಾಡ್ತೀನಿ ನಾನು. ಇನ್ನು ಮಗನಿಗೆ ಅವನು ಹೋಗೋದ್ರೊಳಗೇ ನಾನು ಆಲ್ಮೋಸ್ಟ್ ಎಲ್ಲ ಕೆಲಸಗಳನ್ನೂ ಮುಗಿಸ್ಕೊಂಡಿರ್ತೀನಿ. ಏನು ಅಂದರೆ ಏನೂ ಇರೋದಿಲ್ಲ. ಅವ್ನು ಹೋದ್ಮೇಲೆ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ ನನಗೆ ಒಬ್ಬಳೇ ಇರೋದಕ್ಕೆ. ಹಾಗೆ ನಮ್ಮದು ಮನೆ ಕೊಟ್ಟಿದ್ದಾರಲ್ಲ ಓನರ್ ಆಂಟಿ, ಅವ್ರು ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಅವ್ರದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಒಂದು ಸ್ವಲ್ಪ ಹೊತ್ತು ನನ್ನ ಜೊತೆ ಮಾತಾಡ್ಕೊಂಡು ಕೂತ್ಕೋತಾರೆ. ಹಾಗಾಗಿ ಟೈಮ್ ಪಾಸ್ ಆಗುತ್ತೆ. ನಾನು ಎಲ್ಲೂ ಹೋಗಲ್ಲ ಹೊರ್ಗಡೆ. ಟೌನಲ್ಲಿ ಇದ್ದರೂ ಕೂಡ ಹೊರಗಡೆ ಏನಾದ್ರು ತೊಗೊಬೇಕು. ಈಗಲೂ ಕೂಡ ಆನ್ಲೈನಲ್ಲಿ ಆರ್ಡರ್ ಮಾಡೋದು ಇದೇನೂ ಬಿಟ್ಟಿಲ್ಲ ನಾನು. ಸೊ ಇದೇ ಮನೆ ಅಡ್ರೆಸ್ ಕೊಟ್ಕೊಂಡು ಆನ್ಲೈನಲ್ಲೆಲ್ಲ ಬುಕ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನನಗೆ ಹೊರಗಡೆ ಎಲ್ಲ ಸುತ್ತಾಡಿ ಒಬ್ಬಳೇ ಅಭ್ಯಾಸವೂ ಇಲ್ಲ. ಇನ್ನು ಅಮ್ಮ ಯಾರಾದರೂ ಇದ್ದಿದ್ದರೆ ಹೋಗ್ಬೋದಿತ್ತು. ಬಟ್ ಅಮ್ಮ ಊರಿಗೆ ಹೋಗಿದ್ದಾರೆ. ಅವರೇ ಇದ್ದಿದ್ದು. ನಿಮಗೆ ಇನ್ನೊಂದು ಹೇಳಬೇಕು ಅಂದರೆ ಅವರೇ 20 ಡೇಸ್ವರೆಗೂ ಇದ್ದಿದ್ದು ನನ್ನ ಮಗನ ನೋಡಿಕೊಂಡು ಇಲ್ಲಿ. ಇವಾಗ 10 ಡೇಸ್ ಮಾತ್ರ ನಾನು ಬಂದಿಲ್ಲಿರೋದು. ಯಾಕಂದರೆ ಅಮ್ಮಂಗೆ ಸ್ವಲ್ಪ ಫಂಕ್ಷನ್ಸ್ಗಳಿತ್ತು. ಸೊ ಅವ್ರಿಗೆ ತುಂಬ ಹತ್ತಿರದವ್ರದ್ದು. ಹಾಗಾಗಿ ಹೋಗಲೇಬೇಕಾಗಿತ್ತು. ನನಗೆ ಯಾವುದೇ ಫಂಕ್ಷನ್ಸ್ಗಳಿರಲಿಲ್ಲ. ಇದ್ದರೂ ಕೂಡ ನಾನು ಅದು ತಲೆನೇ ಕೆಡಿಸ್ಕೊಳ್ಳಲ್ಲ. ಇವಾಗ ನಮ್ಮ ಮನೆಯವರು ಕೂಡ ನಮ್ಮ ಮಾವನ ಬಿಟ್ಟೆಲ್ಲೂ ಹೋಗದೇ ಇರೋ ಕಾರಣ ನಾನು ಕೂಡ ಅಷ್ಟೇ ಒಬ್ಬಳೇ ಎಲ್ಲೂ ಕೂಡ ಯಾವ ಫಂಕ್ಷನ್ಗೂ ಕೂಡ ಅಟೆಂಡ್ ಆಗಲ್ಲ. ನಮ್ಮ ಮನೆಯವರು ಇದ್ರೆ ಜೊತೆ ನಾನು ಮಾತ್ರ ಹೋಗ್ತೀನಿ. ಸೊ ಅದಕ್ಕೋಸ್ಕರ ಅಮ್ಮನ ಊರಿಗೆ ಕಳಿಸ್ಕೊಟ್ಬಿಟ್ಟು ನಾನು ಇಲ್ಲೇ ಉಳ್ಕೊಂಡಿದ್ದೀನಿ ಅಷ್ಟೇ. ಅವರೇ 20 ಡೇಸ್ವರೆಗೂ ಇಲ್ಲೇ ಇದ್ದಿದ್ದು. ಸೊ ಊರಲ್ಲಿ ನಮ್ಮ ಮನೆಯವರು ಇದ್ದಾರೆ. ಅದನ್ನೆಲ್ಲನೂ ಕೂಡ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಬಿಡಿ. ಇಲ್ಲಿ ತುಂಬ ಸಿಂಪಲಾಗಿ ಅಂದರೆ ಇರೋದು ಇಬ್ಬರೇ ಅಲ್ವಾ, ಎಷ್ಟು ಬೇಗ ಕೆಲಸಗಳು ಮುಗ್ದೋಗುತ್ತೆ ಅಂದರೆ ಇನ್ನು ತಿಂಡಿ ತಿಂದು ಅದಾದಮೇಲೆ ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿ ಅಡುಗೆನೂ ಮಾಡಿಟ್ಟೆ. ಅದಾದಮೇಲೆ ಕುಚ್ಚು ಹಾಕ್ಬಿಟ್ರೆ ಟೈಮ್ ಪಾಸ್ ಆಗುತ್ತೆ ಅಂತ ಹೇಳಿ ಊರಿಂದ ಸ್ಯಾರಿಗಳನ್ನ ತೊಗೊಂಡು ಬಂದಿದ್ದೆ. ಒಂದು 4 ಸ್ಯಾರಿ ಮೈಸೂರು ಸಿಲ್ಕ್ ಸ್ಯಾರಿದು ನಿಮಗೆ ಅಪ್ಡೇಟ್ ಕೊಡಬೇಕು ಅದ್ರ ಬಗ್ಗೆ. ಅಂದರೆ ಎಷ್ಟು ತಿಂಗಳಿಂದ ಹೇಳ್ತಾ ಇದ್ದೀನಿ ಅಂದರೆ ಸೊ ಕೊನೆಗೆ ನನಗೆ ಬೇಜಾರಾಗಿ ಸುಮ್ಮನಾಗ್ಬಿಟ್ಟಿದ್ದೀನಿ. ಊರಿಗೆ ಹೋಗಿದ ತಕ್ಷಣ ನಾನು ಆ ವಿಡಿಯೋನ ಮಾಡಿ ಹಾಕ್ತೀನಿ ಆದಷ್ಟು ಬೇಗ. ಕ್ವಾಲಿಟಿ ವೈಸು ನಿಮಗೆ ಗೊತ್ತಾಗುತ್ತೆ. ಅದನ್ನೆಲ್ಲನೂ ಕೂಡ ಹತ್ತಿರದಲ್ಲೇ ವಿಡಿಯೋ ಮಾಡಿ ಹಾಕ್ತೀನಿ. ಪಾಪ ಎಷ್ಟೋ ಜನ ಆಲ್ಮೋಸ್ಟ್ ತೊಗೊಂಡ್ಬಿಟ್ಟಿರ್ತೀರ ಅಂದ್ಕೊತೀನಿ ಮೈಸೂರು ಸಿಲ್ಕ್ ಸ್ಯಾರಿನೇ. ಯಾಕಂದರೆ ಎಲ್ಲರಿಗೂ ಒಂದು ಆಸೆ ಇರುತ್ತೆ ಅಲ್ವಾ ಮೈಸೂರು ಸಿಲ್ಕ್ ಸ್ಯಾರಿ ತೊಗೋಬೇಕು ಅನ್ನೋದು. ಅದಕ್ಕೋಸ್ಕರ ತುಂಬಾ ಆಫರ್ಗಳು ನಡೀತಾ ಇದೆ ಅಂತ ಎಲ್ಲೆಲ್ಲೋ ಹೋಗಿ ತೊಗೊಳೋದು ಬೇಡ ಅಂತ ಹೇಳಿಬಿಟ್ಟು ನಾನು ವೀಡಿಯೋ ಮಾಡೋಣ ಅಂದ್ಕೊಂಡೆ. ಅಷ್ಟರಲ್ಲಿ ಏನೇನೋ ಕತೆಗಳಾಗೋಯಿತು, ಮಾಡೋದಕ್ಕಾಗಲೇ ಇಲ್ಲ. ಓಕೆ, ನೆಕ್ಸ್ಟ್ ಯಾವಾಗಲಾದರೂ ಊರಿಗೆ ಹೋದ ತಕ್ಷಣ ಮಾಡಿ ಅದನ್ನು ಆ ವಿಡಿಯೋನ ಹಾಕ್ತೀನಿ. ಇವಾಗ ಟೈಮ್ ಪಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದೆ. ಹೇಗೋ ಟೈಮ್ ಪಾಸ್ ಆಯಿತು. ನಾನು ಜಾಸ್ತಿ ಟಿ ವಿ ನೋಡ್ತಿರ್ಲಿಲ್ಲ. ಬಟ್ ಇವಾಗ ಇಂಟರ್ನೆಟ್ ಇಲ್ಲದೆ ಇರೋ ಕಾರಣ ಟಿ ವಿ ಕಡೆನೂ ಹೋಗ್ತಾ ಇದೆ. ಮೊಬೈಲ್ ಅಂತೂ ಜಾಸ್ತಿ ನೋಡ್ತಾನೇ ಇಲ್ಲ. ಜಸ್ಟ್ ಹಾಗೇ ವಿಡಿಯೋ ಮಾಡ್ಕೊಳ್ಳೋದು, ಅದನ್ನು ಸೈಡಿಗೆ ಇಡೋದು ಅಷ್ಟೇ ಆಗ್ತಾಯಿದೆ. ಸೊ ಒಳ್ಳೆಯದೇ ಆಯಿತು. ಇನ್ನು ಟಿ ವಿ ನೋಡ್ಕೊತ ಹಾಗೆಯೇ ಕುಚ್ಚು ಹಾಕಿ ಎಲ್ಲನೂ ಕೂಡ ಮುಗಿಸ್ಕೊಂಡೆ. ಅದೆಲ್ಲ ಹೇಗೆ ಹಾಕಿದ್ದೀನಿ ಅಂತ ಲಾಸ್ಟಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಇದೇ ರೀತಿ ನಂದು ದಿನಚರಿಯಲ್ಲಿ ನಡೀತಾ ಇದೆ. ಏನೂ ಕೆಲಸ ಜಾಸ್ತಿ ಇರೋದಿಲ್ಲ. ಇನ್ನು ಮನೆಯಲ್ಲಿ ಒಬ್ಬಳೇ ಇದ್ದಾಗ ಸುಮ್ಮನೆ ಓಡಾಡ್ತಾ ಇರ್ತೀನಿ, ಇಲ್ಲ ಏನಾದ್ರು ಕೆಲಸ ಇದ್ದರೆ ಮಾಡ್ಕೊತಾ ಇರ್ತೀನಿ. ಸೊ ಈ ರೀತಿ ಹೋಗ್ತಾ ಇದೆ ನನ್ನ ಜೀವನ ಅಲ್ಲಿ.
ಎಸ್, ಇವತ್ತು ನಾನು ಒಬ್ರು ಕಮೆಂಟಿಗೆ ಉತ್ತರ ಕೊಡೋಣ ಅಂತ ಹೇಳಿಬಿಟ್ಟು, ಎಷ್ಟೋ ಜನಕ್ಕೆ ನಾವು ಮನೆ ಮಾಡಿರೋದ್ರ ಬಗ್ಗೆ ತುಂಬ ಸಡನ್ನಾಗಿ ನಾನು ಓದು ಬ್ಲಾಗಲ್ಲಿ ಹೇಳಿದ್ರಿಂದ ಕೆಲವೊಬ್ಬರಿಗೆ ಕೆಲವೊಂದು ಡೌಟ್ಸ್ ಬರೋದು ಸಹಜ. ಹಾಗೆಯೇ ಒಬ್ಬರು ಕಮೆಂಟ್ ಮಾಡಿದರು, ಇಷ್ಟು ದೊಡ್ಡ ಮನೆ ಬಿಟ್ಟು ಮತ್ತು ಜಮೀನೆಲ್ಲ ಬಿಟ್ಟು ಏನಕ್ಕೆ ಹೋಗಿದ್ದೀರಾ ಹೊರಗಡೆ, ಹಾಗೆಯೇ ಮಗನಿಗೆ ಬಸ್ ಫೆಸಿಲಿಟಿ ಇದೆ ಅಲ್ವಾ ಅಂತ ಹೇಳಿಬಿಟ್ಟು ಕೇಳಿದ್ರಿ. ಬಸ್ ಫೆಸಿಲಿಟಿ ಇದೆ, ಅವನು 4 ಇಯರ್ ಅದಕ್ಕೋಸ್ಕರ ಬಸ್ಸಲ್ಲಿ ಓಡಾಡಿದ್ದು. ಬಟ್ ಇವಾಗ ಹಾಗಾಗಲ್ಲ, ಯಾಕಂದರೆ 9th ಸ್ಟ್ಯಾಂಡರ್ಡ್ ಇದ್ದಾನೆ ಅವನು. ICSE ಸಿಲೆಬಸ್ ತುಂಬಾ ಟಫ್ ಇರುತ್ತೆ. ಹಾಗೆ ಅವ್ರಿಗೆ ಸ್ಪೆಷಲ್ ಕ್ಲಾಸಸ್ ಇರುತ್ತೆ ಮತ್ತು ಟ್ಯೂಷನ್ಸ್ ಇರುತ್ತೆ. ಸೊ ಎಲ್ಲದೂ ಕೂಡ ಹೋಗಲೇಬೇಕು. ನಾವು ಇಲ್ಲಿ ಏನು ಕೂಡ ಬಿಟ್ಟು ಹೋಗಿಲ್ಲ, ಯಾಕಂದರೆ ನಮ್ಮ ಮನೆಯವರು ಮತ್ತು ನಮ್ಮ ಮಾವ ಇಬ್ಬರು ಇಲ್ಲೇ ಇದ್ದಾರೆ. ನಾನು ಕೂಡ ಇಲ್ಲೇ ಇದ್ದೆ. ಒಂದು 1 ವೀಕ್ ಅಥವಾ 10 ಡೇಸ್ ಏನೋ ನಾನು ಹೋಗಿದ್ದಷ್ಟೇ. 1 ತಿಂಗಳಲ್ಲಿ ನಮ್ಮ ಅಮ್ಮನೇ ಇದ್ದಿದ್ದು ಅಲ್ಲಿ. ನಮ್ಮದು ಮನೆ ದೇವ್ರದ್ದು ಹಬ್ಬ ಇತ್ತು. ಸೊ ಆ ಟೈಮ್ನಲ್ಲಿ ನಾವೆಲ್ಲೂ ಹೊರಗಡೆ ಹೋಗೋ ಆಗಿರಲಿಲ್ಲ. ಅದಕ್ಕೋಸ್ಕರ ಅಮ್ಮನೇ ಕೂಡ ಬಿಟ್ಟಿದ್ದೆ ಅಲ್ಲೇ. ಒಂದು 15-20 ಡೇಸ್ ಅವರೇ ಇದ್ದರು. ಅದಾದಮೇಲೆ ಅವ್ರಿಗೂ ಕೂಡ ಇವಾಗ ಎಷ್ಟು ಫಂಕ್ಷನ್ಸ್ಗಳಿದೆ ಅಂತ ಅಂದರೆ, ಸೊ ನಾವೇನೋ ಮಕ್ಳುಗಳು ಓದಿಸ್ತಾ ಇದ್ದೀವಿ, ಹೊರಗಡೆ ಮನೆ ಮಾಡಿದ್ದೀವಿ ಅನ್ನೋ ಕಾರಣಕ್ಕೆ ನಾವು ಹೋಗದೇ ಇರ್ಬೋದು. ಬಟ್ ಅವರು ಹಾಗೆ ಮಾಡೋದಕ್ಕಾಗಲ್ಲ. ಕೆಲವೊಂದು ತುಂಬಾ ಹತ್ತಿರದ ಸಂಬಂಧಗಳದ್ದು ಅಥವಾ ಹತ್ತಿರದ್ದು ಫ್ರೆಂಡ್ಶಿಪ್ದು ಒಂದು ಮದುವೆ ಫಂಕ್ಷನ್ಸ್ ಎಲ್ಲ ಇತ್ತು, ಅವ್ರನ್ನ ಕಳಿಸ್ಕೊಡ್ಲೇಬೇಕಾಯಿತು. ಹಾಗಾಗಿ ಅವ್ರನ್ನ ಕಳಿಸ್ಕೊಟ್ಟೆ. ಹಾಗೆ ನಾನು 15-20 ಡೇಸ್ವರೆಗೂ ನನ್ನ ಮಗನ ಜೊತೆ ಇಲ್ಲದೆ ಇರೋ ಕಾರಣ ನನಗೂ ಕೂಡ ಒಂಥರ ಫೀಲ್ ಆಗ್ತಾಯಿತ್ತು. ಸೊ ನಾನು ಕೂಡ 1 ವೀಕ್ ಅವ್ರ ಜೊತೆ ಇರೋಣ ಅಂತ ಹೇಳಿಬಿಟ್ಟು ಇದ್ದಿದ್ದಷ್ಟೇ. ಆ ಟೈಮ್ನಲ್ಲಿ ನಾನು ವೀಡಿಯೋ ಮಾಡ್ಕೊಂಡಿರೋದನ್ನ ಹಾಕಿದ್ದೀನಿ. ಅಮ್ಮ ಏನಾದರೂ ನನಗೇನಾದರೂ ಊರಿನಲ್ಲಿ ಕೆಲಸ ಬಂತು ಅಂತ ಅಂದರೆ ಅಮ್ಮ ಬಂದು ನನ್ನ ಮಗನ ಜೊತೆ ಇರ್ತಾರೆ. ನಾನು ಊರಿಗೆ ಬಂದುಬಿಟ್ಟು ಎಲ್ಲ ಕೆಲಸಗಳನ್ನೂ ಮುಗಿಸ್ಕೊತಾ ಇದ್ದೀನಿ. ಹಾಗೆಯೇ ಇವಾಗ ಸದ್ಯಕ್ಕೆ ಸ್ಪೆಷಲ್ ಕ್ಲಾಸಸ್ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ಅವನಿಗೆ. ಇವಾಗ 15 ಡೇಸ್ ರಜಾ ಕೊಟ್ಟಿದ್ದಾರೆ. ನಾವು ಊರಿಗೂ ಕೂಡ ಬಂದಿದ್ದೀವಿ. ಸೊ ಅದೆಲ್ಲ ವ್ಲಾಗ್ ಬರುತ್ತೆ ನಿಮಗೆ. ಆವಾಗಲಿಂದ ನಾನು ವ್ಲಾಗ್ಗಳನ್ನೆಲ್ಲ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ಅಲ್ಲಿ ನಮಗೆ ಕರೆಕ್ಟಾಗಿ ಇಂಟರ್ನೆಟ್ ಸಿಗ್ತಾ ಇಲ್ಲ. ನಾವು ಅಡುಗೆ ಮನೆ ಮಾಡಿದ್ದೀವಿ ಅಲ್ವಾ, ಅಲ್ಲಿ ಇಂಟರ್ನೆಟ್ಟೇ ಸಿಗಲ್ಲ. ಸೊ ಒಂದು ವೈಫೈ ತೊಗೊಂಡು ಅಪ್ಲೋಡ್ ಮಾಡ್ಕೊಬೇಕು ಇನ್ನು ಅಷ್ಟೇ. ಕೆಲಸ ಇದ್ದಾಗ ಇಲ್ಲಿಗೆ ಬರ್ತೀನಿ, ಕೆಲಸ ಇಲ್ಲ ಅಂತಂದಾಗ ಅಲ್ಲೇ ಉಳ್ಕೊತೀನಿ. ಯಾಕಂದರೆ ನಮ್ಮ ಮನೆಯವ್ರಿಗೆ ಆಲ್ಮೋಸ್ಟ್ ಎಲ್ಲ ಅಡುಗೆನೂ ಬರುತ್ತೆ ಮಾಡ್ಕೊಳ್ಳೋದಕ್ಕೆ. ಅನ್ನ ಮಾಡ್ತಾರೆ, ತಿಳಿ ಸಾಂಬಾರು ಮಾಡ್ತಾರೆ, ಏನಾದ್ರು ಸ್ನ್ಯಾಕ್ಸ್ ಏನಾದ್ರು ಬೇಕು ಅಂದರೆ ಬಜ್ಜಿ ಬೋಂಡ ಇವೆಲ್ಲ ಅವರೇ ಮಾಡ್ಕೊತಾರೆ. ಆ ಥರ ಏನೂ ಇಲ್ಲ. ಕಾಫಿ ಟೀನೂ ಕೂಡ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ಎಷ್ಟೋ ಸರಿ ನಾನು ಅವ್ರ ಹತ್ರನೇ ಕಾಫಿ ಟೀ ಮಾಡಿಸ್ಕೊತೀನಿ, ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ. ಸೊ ನಮ್ಮ ಮನೆಯವರು ಕೂಡ ಎಲ್ಲನೂ ಕೂಡ ಅನುಸರಿಸ್ಕೋತಾರೆ. ನಾನೇ ಇರಬೇಕು, ನಾನೇ ಅಡುಗೆ ಮನೆಗೆ ಹೋಗಬೇಕು, ಹೆಣ್ಮಕ್ಳೇ ಅಡುಗೆ ಮಾಡಿಕೊಡ್ಬೇಕು. ಸೊ ಆ ಥರ ಯಾವುದೇ ರೀತಿಯಲ್ಲೂ ನಮ್ಮ ಮನೆಯಲ್ಲಿ ಇಲ್ಲ. ನಮ್ಮ ಮನೆಯವರು ಕೂಡ ಮಾಡ್ತಾರೆ, ನಾನು ಕೂಡ ಮಾಡ್ತೀನಿ. ನಾನ್ ವೆಜ್ ಮಾಡೋದಕ್ಕೆ ಬರಲ್ಲ ನಮ್ಮ ಮನೆಯವ್ರಿಗೆ. ಆ ಟೈಮ್ನಲ್ಲಿ ಅಲ್ಲಿಗೆ ಬರ್ತಾರೆ. ಇನ್ನು ಅಲ್ಲಿಂದ ಇಲ್ಲಿಗೆ ನಾನು ಬಸ್ಸಲ್ಲಿ ಓಡಾಡ್ಕೊತೀನಿ. ಬಸ್ಸೆಲ್ಲ ಇದೆ. ಬೆಳಗ್ಗೆ 7:45ಗೆ ಒಂದು ಬಸ್ ಇದೆ. ಮತ್ತು ಸಾಯಂಕಾಲ ಹೋಗಬೇಕು ಅಂದರೆ 4:15, 4:45ಗೆ ವಾಪಸ್ಸು ಚಂದ್ರಾಯಪಟ್ಟಣಗೆಲ್ಲ ಬಸ್ ಇದೆ. ಸೊ ಹೋಗಿ ಬಂದು ಮಾಡ್ತೀನಿ. ಯಾಕಂದರೆ ಈ ಕಡೆ ಜಮೀನು ಮನೆ ಅನ್ನೋದು ಎಷ್ಟು ಇಂಪಾರ್ಟೆಂಟೋ, ಮಕ್ಕಳುಗಳ ಎಜುಕೇಷನು ಕೂಡ ಇಂಪಾರ್ಟೆಂಟು. ಸೊ ಅವೆರಡನ್ನೂ ಕೂಡ ನಾವು ಯಾವ್ದು ಬೇಕು ಅಂತ ಕೇಳಿದ್ರೆ ಯಾವುದನ್ನು ಬಿಡೋದಕ್ಕೆ ತಯಾರಿಲ್ಲ. ಎರಡೂ ಕೂಡ ಬೇಕಾಗುತ್ತೆ ನಮಗೆ. ಯಾಕಂದರೆ ಮಕ್ಳುಗಳಿಗೆ ಒಳ್ಳೆ ಎಜುಕೇಷನ್ ಕೊಡಿಸಿದ್ರೆ ಮುಂದೆ ಅವರೊಂದು ದಾರಿನ ಅವ್ರು ನೋಡ್ಕೊತಾರೆ. ಸೊ ಹಾಗಾಗಿ ಇವಾಗ ಅವ್ರಿಗೆ ಏನು 9th 10th ಒಂದು ಮುಗಿಸ್ಬಿಟ್ರೆ ಅವ್ರನ್ನ ಹೊರಗಡೆನೇ ಹಾಕೋದಕ್ಕಾಗೋದು. ಯಾಕಂದರೆ ಇಲ್ಲಿ ಯಾವುದೂ ಕೂಡ ಅದರದಲ್ಲಿ ಯಾವುದೂ ಚೆನ್ನಾಗಿಲ್ಲ. ಕಾಲೇಜಸ್ಸು ಹೊರಗಡೆನೇ ಹಾಕಬೇಕು. ಅದನ್ನು ಅವನಿಗೂ ಕೂಡ ಹೇಳಿದ್ದೀವಿ. ಇವಾಗ 9th ಹಾಸ್ಟೆಲ್ಗೆ ಹಾಕಕ್ಕೆ ಮಾಡಿದ್ವಿ. ಬಟ್ ಅವನು ಅಷ್ಟು ಪ್ರಿಪೇರ್ ಆಗಿರಲಿಲ್ಲ. ಮಕ್ಳುಗಳನ್ನ ಯಾವುದೇ ರೀತಿ ಒತ್ತಾಯದಿಂದ ಹೊರಗಡೆ ಹಾಕೋದಕ್ಕೆ ಹೋಗಬಾರ್ದು. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದನ್ನು ನೋಡ್ತಾ ಇದ್ದರೆ ಮೈ ಜುಮ್ ಅನ್ನುತ್ತೆ. ಸೊ ಇರೋರು ಒಬ್ಬರೊಬ್ಬರು ಮಕ್ಳುಗಳು, ಹಾಗಾಗಿ ನಾವು ಜಾಸ್ತಿ ರಿಸ್ಕ್ ಎಲ್ಲ ತಗೊಳ್ಳಲ್ಲ. ನಮ್ಮ ಜೊತೆನಲ್ಲೇ ಇದ್ದಷ್ಟು ನಮಗೆ ಒಳ್ಳೆಯದು ಅಂತ ಹೇಳಿಬಿಟ್ಟು ಇವಾಗ 9th ತುಂಬಾ ICSE ಅವನು ಓದ್ತಾ ಇರೋದು. ಹಾಗಾಗಿ ಅವನ್ನ ಟ್ಯೂಷನಿಗೆ ಕಳಿಸ್ಲೇಬೇಕು. ಹಾಗೆ ಸ್ಪೆಷಲ್ ಕ್ಲಾಸ್ಗೂ ಕೂಡ ಕಳಿಸ್ಲೇಬೇಕು. ಅದು ಸ್ಕೂಲಿಂದ ಆಗಿರೋಂಥ ರೂಲ್ಸು. ಸ್ಪೆಷಲ್ ಕ್ಲಾಸಸ್ಗೆ ಕಂಪಲ್ಸರಿ ಮಕ್ಳುಗಳು ಬರಬೇಕು ಅನ್ನೋದು. ಸೊ ಅದಕ್ಕೋಸ್ಕರ ಮನೆ ಮಾಡಿದ್ದೀವಿ. ಇವಾಗ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊತೀನಿ. ಸದ್ಯಕ್ಕೆ ಇಲ್ಲಿ ಏನೂ ಬಿಟ್ಟೋಗಿಲ್ಲ. ಎಲ್ಲನೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಳ್ಳೇಬೇಕು. ಜೀವನ ಅಂದ್ರೇ ಹಾಗಲ್ವಾ, ನಾವು ಯಾವುದನ್ನು ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಎಲ್ಲನೂ ಕೂಡ ನಾವು ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನು ನಾವು ನಿಭಾಯಿಸೋದಕ್ಕೆ ಪ್ರಯತ್ನನ ಪಡ್ತೀವಿ. ಅದೇ ರೀತಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಮನೆಯವರು ಕೂಡ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ. ನಮ್ಮ ಮನೆಯವರು ಕೂಡ ಯಾಕಂದರೆ ಅವ್ರು ಏನಾದರೂ ಒಪ್ಪಲಿಲ್ಲ ಅಂದಿದ್ದರೆ ನನಗೂ ಕಷ್ಟ ಆಗ್ತಾಯಿತ್ತು. ನಮ್ಮ ತಾಯಿ ಇರ್ತಾರೆ.
ಅಲ್ಲಿ ನಮ್ಮ ತಂದೆಗೆ ಅಡುಗೆ ಮಾಡಿಕೊಡೋದಕ್ಕೆ ಊಟ ತಿಂಡಿ ಎಲ್ಲನೂ ಕೂಡ ನನ್ನ ತಂಗಿ ಇದ್ದಾಳೆ. ಸೊ ಅವಳು ಇರೋದ್ರಿಂದ ನಮ್ಮ ತಾಯಿ ಬಂದು ಇಲ್ಲೊಂದು ಸ್ವಲ್ಪ ದಿನ ನನ್ನ ಮಗನ ಜೊತೆ ಇರೋಕ್ಕಾಯಿತು. ಇಲ್ಲ ಅಂದಿದ್ದರೆ ಅವ್ರಿಗೂ ಹಿಂಸೆ ಆಗ್ತಾಯಿತ್ತು. ಅಲ್ಲಿ ನಮ್ಮ ತಂದೆನೂ, ಯಾಕಂದರೆ ಅವರು ವಯಸ್ಸಾಗಿರೋರು, ಕರೆಕ್ಟ್ ಟೈಮ್ಗೆ ಊಟ ತಿಂಡಿ ಬೇಕಾಗುತ್ತೆ. ಸೊ ನಮ್ಮದೊಂಚೂರು ಹೆಚ್ಚು ಕಡಿಮೆ ಆದ್ರೂ ವಯಸ್ಸಾಗಿರೋದು ಆ ರೀತಿ ಆಗೋದಿಲ್ಲ. ಅವರಿಗೆ ಕರೆಕ್ಟ್ ಟೈಮ್ಗೆ ಊಟ ತಿಂಡಿ ಅಂದರೆ, ನಮ್ಮ ತಂದೆಗೆ ಹೊರಗಡೆ ಎಲ್ಲ ಊಟ ಮಾಡೋ ಹಾಗೆ ಇಲ್ಲ, ಅವ್ರಿಗೆ ಆಗಿ ಬರೋದೇ ಇಲ್ಲ ಹೊರಗಡೆ ಹೋಟೆಲ್ ಊಟ ಎಲ್ಲ. ಸೊ ಮನೆ ಊಟನೇ ಹಾಕಬೇಕು, ಮುದ್ದೆನೇ ಹಾಕಬೇಕು. ಸೊ ಸ್ವಲ್ಪ ರಿಸ್ಕ್ ಆಗ್ತಾಯಿತ್ತು. ಸದ್ಯಕ್ಕೆ ನನ್ನ ತಂಗಿ ಇರೋದ್ರಿಂದ ನನಗೆ ಒಂದು ರೀತಿ ಒಳ್ಳೆಯದೇ ಆಯಿತು. ಅವ್ರಿಗೆ ಎಲ್ಲನೂ ಅಡುಗೆ ಎಲ್ಲ ಮಾಡಿಕೊಡೋದಕ್ಕೆ. ಅವಳಿಗೂ ಹಿಂಸೆ ಆಗ್ತಾಯಿದೆ ಪಾಪ, ಬಿಕಾಸ್ ಅವಳು 9 ಗಂಟೆಗೆಲ್ಲ ಸ್ಕೂಲ್ಗೆ ಹೊರಡಬೇಕು. ಅಷ್ಟರೊಳಗೆ ಮನೆ ಕೆಲಸ ಎಲ್ಲ ಮುಗಿಸಿ ಎಲ್ಲರಿಗೂ ತಿಂಡಿ ಅಡುಗೆ ಮಾಡಿಟ್ಟು ಹೋಗಬೇಕು. ಅವಳು ರಿಸ್ಕ್ ತೊಗೋತಾ ಇದ್ದಾಳೆ, ಏನು ಮಾಡೋದಕ್ಕಾಗಲ್ಲ. ಇವಾಗ ಟ್ರಯಾಂಗಲ್ ಥರ ನಮ್ಮಮ್ಮ, ನಮ್ಮಪ್ಪ ಅಮ್ಮ, ನನ್ನ ತಂಗಿ, ನಾವು. ಸೊ ನಾವು ಟ್ರಯಾಂಗಲಲ್ಲಿದ್ವಿ. ಸೊ ನಮ್ಮ 3 ಜನಕ್ಕೂ ತುಂಬ ರಿಸ್ಕ್ ಇದೆ. ತುಂಬಾ ನೋಡಿ, ಇವನು ಒಬ್ಬೊಂದು ಮನೆ ಮಾಡಿರೋದ್ರಿಂದ ಸೊ ರಿಸ್ಕ್ ಅಂತೂ ಖಂಡಿತ ಇದೆ. ಹಾಗಂತ ನಾವು ಬಿಡೋದಕ್ಕಾಗಲ್ಲ. ಎಜುಕೇಷನ್ ಅನ್ನೋದು ಮಕ್ಳುಗಳಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅವ್ರನ್ನೊಂದು ದಾರಿ ತಲುಪಿಸ್ಬಿಟ್ರೆ ಸೊ ಮುಂದಕ್ಕೆ ಅವ್ರು ನೋಡ್ಕೊತಾರೆ ಅನ್ನೋದು ಒಂದು ನಂಬಿಕೆ. ಹಾಗಾಗಿ ಇವಾಗ 9th 10th ರಿಸ್ಕ್ ತಗೊಳ್ಳೋದಕ್ಕೆ ಹೊರಟಿದ್ದೀವಿ. ಅಲ್ಲೇ ಹೊರಟಿದ್ದೇನಾಗಿದೆ, ಹೊರಟಾಗಿದೆ. ಇನ್ನೇನು ಹಿಂದೆ ಬರೋದಕ್ಕಾಗಲ್ಲ. ಸೊ ಈ ರೀತಿ ನಡೀತಾ ಇದೆ. ಖಂಡಿತ ಮುಂದೆ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ ನಾನು ಎಷ್ಟೆಲ್ಲ ಅಲ್ಗೂ ಇಲ್ಗೂ ರಿಸ್ಕ್ ತಗೋತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ಮುಂದಿನ ವ್ಲಾಗಲ್ಲಿ ತಿಳಿಸ್ತೀನಿ. ಇವಾಗ ನೀವು ಮಾಡಿರುವಂಥ ಮೆಸೇಜಿಗೆ ಅಂದರೆ ಕಮೆಂಟಿಗೆ ಉತ್ತರ ಸಿಕ್ತು ಅಂತ ಅನ್ಕೋತೀನಿ.